ಅವರಿಗೆ ಕ್ಷಮೆ ಕೋರ್ತಾ ಇದ್ದೀನಿ. ನಮ್ಮಿಂದ ಈ ಥರ ತಪ್ಪಾಗಿರೋವಂಥದ್ದು. ಮಹನೀಯರದು ಏನು ಆಚರಣೆ ಮಾಡಬೇಕಾಗಿತ್ತು 9:30 10 ಗಂಟೆಗೆ ಮಾಡಬೇಕಾಗಿತ್ತು ಅವ್ರು ಹೇಳ್ದಂಗೆ. ನಾನು ನಿನ್ನೆ ಕಚೇರಿಯಲ್ಲಿ ಇರಲಿಲ್ಲ. ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ನಾನು ಹೈಕೋರ್ಟಲ್ಲಿ ನಿನ್ನೆ ಇದ್ದೆ. ಸ್ವಲ್ಪ ಸಂವಹನೆ ಲೋಪದಿಂದ ಯಾವುದೋ ಬೇರೆ ಕಾರ್ಯನಿಮಿತ್ತ ಮಾನ್ಯ ಅಧ್ಯಕ್ಷರು ಹೋಗಿರೋದ್ರಿಂದ ಸ್ವಲ್ಪ ಲೇಟಾಗಿ ತಡವಾಗಾಯಿತು. ಆ ಥರ ಸಮಾಜದ ಮುಖಂಡರು ಏನಾದರೂ ಬೇಜಾರಾಗಿದ್ದಲ್ಲಿ ನಾವು ನಗರಸಭೆ ಪರವಾಗಿ ಅವರಿಗೆ ಬೇಷರತ್ತಾಗಿ ಕ್ಷಮೆ ಯಾಚಿಸ್ತೀವಿ. ಯಾವುದೇ ಮಹನೀಯರಾಗಿ ನಾವು ನಗರಸಭೆಯವರು ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ಅದು ತಾವು ನೋಡಿದ್ದೀರಾ. ಇನ್ನು ಮುಂದೆನೂ ನಾವು ಅದೇ ಮುಂದುವರಿಸ್ತೀವಿ. ಏನು ಲೋಪ ಆಗಿದೆ ಆ ಲೋಪನ ನಾವು ಸರಿದಿಟ್ಕೊಳ್ತೀವಿ. ಸರ್, ಮತ್ತೊಂದು ಇಲ್ಲ, ನಮಗೆ ಒಂದು ಸುದ್ದಿ ಏನಂದರೆ, ನಾನು ತುಂಬ ಹೆಮ್ಮೆಯಾಗಿ ಹೇಳ್ಕೊತೀನಿ. ನೀವು ಬೇಕಾದರೆ ಕೋಲಾರ ನಗರಸಭೆಯಲ್ಲಿ ನೋಡಿ, 16 ವೆಹಿಕಲ್ಸ್ ಮಾತ್ರ ವಾರ್ಡ್ ವೈಸ್ ಹೋಗುತ್ತೆ. ನಮ್ಮಲ್ಲಿ 35 ವಾರ್ಡು ಹೋಗುತ್ತೆ. ನಾವು ಎಲ್ಲ ಸದಸ್ಯರಿಗೆ ನಾವು ಹೇಳೋದೇನೆಂದರೆ, ಯಾವುದೇ ಕೆಲಸ ನಮ್ಮ ಅಧೀನ ಸಿಬ್ಬಂದಿ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ನನಗೆ ವಾಟ್ಸಪ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಕೆಲವೊಂದು ಟೈಮು ನಾನು ಯಾವಾಗಲೂ ಅವೈಲೇಬಲ್ ಇರ್ತೀನಂತ ತಮಗೂ ಗೊತ್ತಿದೆ. ಅಥವಾ ನನಗೆ ರೈಟಿಂಗಲ್ಲಿ ಕೊಡಿ. ಕೆಲವೊಂದು ಲೇಟ್ ಆದಾಗ ನಮ್ಮ ಅಧೀನ ಸಿಬ್ಬಂದಿಯನ್ನು ನಾನು ತಾಕೀತು ಮಾಡೋಕ್ಕೆ ನನಗೂ ಈಸಿ ಆಗುತ್ತೆ. ನನಗೂ ಕೆಲವೊಂದು ಸಂವಹನ ಲೋಪ ಅಂತ ನಾನು ಹೇಳ್ತೀನಿ. ಅದರಿಂದ ಅವ್ರು ನನಗೆ ಲಿಖಿತವಾಗಿ ಕೊಟ್ಟರು. ನಾರ್ಮಲಿ ಈಗ ಏನಾಗುತ್ತೆ, ಕಸದ ವೆಹಿಕಲ್ಸಲ್ಲಿ ಲೀಚಟ್ ಅಂದರೆ ಇದೇನು ನೀರು ಇರುತ್ತೆ, ಅದರಿಂದ ಗಾಡಿಗಳ ಹಾಳಾಗೋದು ಜಾಸ್ತಿ. ಟಿಂಕರಿಂಗ್ ವರ್ಕು ಮತ್ತು ವೆಲ್ಡಿಂಗ್ ವರ್ಕು ಸಹಜವಾಗಿ ಟೈಮ್ ತೊಗೊಳುತ್ತೆ. ಕೆಲವೊಂದು ಗಾಡಿಗಳು ಯೋಗ್ಯವಾಗಿಲ್ಲ. ನಾವು ಆಲ್ರೆಡಿ RTO ಅವ್ರಿಗೆ ಲೆಟ್ರ್ ಬರೆದಿದ್ದೀವಿ. RTO ಅವರು ಅದನ್ನು ನಿರಾಕ್ಷೇಪಣೆ ಪತ್ರ ಕೊಟ್ಟರೆ ನಾವು ಹರಾಜು ಹಾಕೋಕ್ಕೆ ಈಸಿ ಆಗುತ್ತೆ. ನಾನು ಈ ಕಚೇರಿಗೆ ಬಂದಾದಮೇಲೆ ಸರಿಸುಮಾರು 9 ಗಾಡಿಗಳು ತುಕ್ಕಿಡಿದೋ ಕಂಡೀಷನ್ನಲ್ಲಿತ್ತು. ಅದನ್ನು ನಾವು ಪ್ರೊಸೆಸ್ ಮಾಡಿ RTOಗೆ ಕಳಿಸಿ ನಾವು ಅದನ್ನು ಪ್ರೊಸೆಸ್ ಮಾಡಿದ್ದೀವಿ. ಕಾಂಪ್ಯಾಕ್ಟರ್ ವಿಚಾರವಾಗಿ ಮಾತಾಡೋದಾದರೆ, ಕಾಂಪ್ಯಾಕ್ಟರ್ನ ಆಪ್ರೇಟ್ ಮಾಡೋಕ್ಕೆ ಅದಕ್ಕೆ ಒಬ್ಬ ಸ್ಟಾಫ್ ಬೇಕಾಗಿತ್ತು. ಅದು ನುರಿತ ಸಿಬ್ಬಂದಿ ಬೇಕಿತ್ತು. ನುರಿತ ಸಿಬ್ಬಂದಿ ನಮಗೆ ಜಿಲ್ಲಾಧಿಕಾರಿಗಳು ಏನು ಕೋಲಾರಿಂದ ನಮಗೆ ಈ ಕಚೇರಿಗೆ ಏನು ಡೆಪ್ಯುಟೇಷನ್ ಅಥವಾ ಏನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಆ ಕಚೇರಿ ಆ ಸಿಬ್ಬಂದಿ ನಿನ್ನೆ ಬಂದಿರೋವಂಥದ್ದು. ಈಗ ತಾವು ನೋಡೋದಾದರೆ ಕಾಂಪ್ಯಾಕ್ಟರ್ನ ನಾವು ಬೆಳಗ್ಗೆ ಯೂಸ್ ಮಾಡಿದ್ದೀವಿ. ಲಕ್ಷ್ಮಿ ಟ್ಯಾಕೇಜು ನಿತ್ಯವಾಗಿ ಅದನ್ನು ಅದೇ ಸಿಬ್ಬಂದಿ, ಯಾಕಂದರೆ ಅದು ನುರಿತ ಏರ್ ಬ್ರೇಕ್ ಇದರಲ್ಲಿರುವಂಥ ಗಾಡಿ ಅದು. ಸೊ ನಾವು ಬೇರೆಯವ್ರು ಕೊಟ್ಟು ಹಾಳು ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಬೇರೆ ಡ್ರೈವರ್ಸ್ ಕೊಟ್ಟು ಅದೊಂದು. ಅದಲ್ಲದೆ ಏನು ಟ್ರಾಲೀಸ್ ಏನಿದೆ ಅದು ಹಳೆ ಪದ್ಧತಿ ಆಗಿತ್ತು. ಹಳೆ ಪದ್ಧತಿಯಲ್ಲಿ ಏನು ನಮ್ಮ ಈಗ ಡೋರ್ ಟು ಡೋರ್ ಹೋಗೋದ್ರಿಂದ ಆ ಟ್ರಾಲೀಸ್ ಅವಶ್ಯಕತೆ ಈಗಿರೋದಿಲ್ಲ. ಅಲ್ಲಿಗೂ ನಾವು ಎಸೆನ್ಷಿಯಲ್ ಕಡೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಡೇ ಬೈ ಡೇ ಮೆಕ್ಯಾನೈಸೇಷನ್ ಜಾಸ್ತಿ ಆಗೋದ್ರಿಂದ ಕಸ ಕೂಡ ಜಾಸ್ತಿ ಆಗೋದ್ರಿಂದ ನಾವು ಟ್ರಾಲಿಯಲ್ಲಿ ಏನು ಅದೇ ಟೈಮ್ ಯೂಸ್ ಮಾಡಿ ನಾವೇನು ಕಸ ತರ್ತೀವೋ, ನಾವು ಆಟೋದಲ್ಲಿ ಅದನ್ನು ಹೆಚ್ಚು ಒತ್ತು ಕೊಟ್ಟು ಜಾಸ್ತಿ ತರ್ತೇವೆ. ಏನು ನಮಗೆ ಪೋಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಲ್ಲ ವೆಹಿಕಲ್ಸ್ನ EV ಆಗಿ ಕನ್ವರ್ಟ್ ಮಾಡ್ತಾಯಿದ್ದೀವಿ. EVಯನ್ನು ಕನ್ವರ್ಟ್ ಮಾಡಿದ್ದೀವಿ ಕೂಡ ತಾವೇ ನೋಡಿದ್ದೀರಾ. ಜಸ್ಟ್ ಚಾರ್ಜಿಂಗ್ ಮಾಡುವಂಥದ್ದು, ಏನು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡುವಂಥದ್ದು. ಏನು ಸಣ್ಣ ಪುಟ್ಟ ಲೋಪದೋಷಗಳಿದೆ, ನಮ್ಮ ಅಧೀನ ಸಿಬ್ಬಂದಿಗೆ ಹೇಳಿ ಆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸ್ಕೊತೀವಿ. ಸರ್, ಈಗ ತ್ರಿಚಕ್ರ ವಾಹನ ಯಾಕೆ ಅದು ಇನ್ನೂ ಕೊಟ್ಟಿಲ್ಲ ಸರ್? ಇಲ್ಲ, ಅದು ಆಲ್ರೆಡಿ ಮೀಸಲಾಗಿರೋ ಅಂಥ ವೆಹಿಕಲ್ಲು ಏನು ಕ್ಯಾಂಡಿಡೇಟ್ ಇದ್ದಾರೆ, ಆ ಕ್ಯಾಂಡಿಡೇಟು ಹೊರ ರಾಜ್ಯಕ್ಕೆ ಹೋಗಿದ್ದಾರೆ. ಆ ಕ್ಯಾಂಡಿಡೇಟ್ ಅವ್ರ ಮನೆಯವರು ಕೂಡ ನಾವು ಸಂಪರ್ಕ ಮಾಡಿದ್ವಿ. ಯಾರೂ ಬಂದು ಅದನ್ನು ಇದು ಮಾಡ್ತಿಲ್ಲ. 1-2 ದಿನಗಳಲ್ಲಿ ನೋಡಿ ಅವರು ಉತ್ಸುಕರಾಗದೇ ಇದ್ದರೆ ಬೇರೆಯೊಬ್ಬರಿಗೆ ಅಲೋಕೇಟ್ ಮಾಡ್ತೀವಿ. ಸರ್, ಇವಾಗ ಸಿಬ್ಬಂದಿ ಇಲ್ಲ, ಅದು ಗಾಡಿನ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತೀರಾ. ಸಿಬ್ಬಂದಿ ಇಲ್ಲ ಅಂದಮೇಲೆ ಅಷ್ಟು ದುಡ್ಡು ಕೊಟ್ಟು ಯಾಕೆ ಖರ್ಚು ಮಾಡಿದ್ದೀವಿ? ನೀವು ಇಲ್ಲ, ಒಂದು ವೆಹಿಕಲ್ಗೆ ಮಾತ್ರ ಸಿಬ್ಬಂದಿ ಇರಲಿಲ್ಲ. ಒಂದು ಏನು ನಾವು ಕಾಂಪ್ಯಾಕ್ಟ್ ಅಂತ ಹೇಳ್ತೀವಿ, ಆ ಸಿಬ್ಬಂದಿ ನಮ್ಗೆ ನೆನ್ನೆ ಬಂದಿದ್ದಾರೆ. ಅದನ್ನು ನಾವು ಯೂಸ್ ಮಾಡ್ತೀವಿ. ನಾವು ಏನಂದರೆ, ಇದು ತುಂಬ ದೊಡ್ಡ ಗಾತ್ರವಾದಂಥ ಮುನ್ಸಿಪಾಲಿಟಿ. ನಾವು ನೋಡೋದಾದರೆ ಇದು 60 ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ. ಆಲ್ಮೋಸ್ಟ್ ದಾವಣಗೆರೆ ಮಹಾನಗರ ಪಾಲಿಕೆ ಅಷ್ಟು ದೊಡ್ಡ ವ್ಯಾಪ್ತಿ ಇರುವಂಥದ್ದು. ಪಾಪ್ಯುಲೇಷನ್ ಕೂಡ 2011 ಸೆನ್ಸಸ್ಗೆ 1,62,000 ಇರುವಂಥದ್ದು. ವ್ಯಾಪ್ತಿ ದೊಡ್ಡದು. ಅದಕ್ಕೆ ನಾನು ಹೇಳೋವಂಥದ್ದು ಇವೆಲ್ಲ ಅಸೆಟ್ಸ್ನ ನಾವು
ಕೆಲವೊಂದು ಟೈಮಲ್ಲಿ ಯೂಸ್ ಆ್ಯಂಡ್ ಏನು ನಾವು ವೇರ್ ಆ್ಯಂಡ್ ಥ್ರೋ ಅಂತ ಏನು ಹೇಳ್ತೀವಿ, ಅದು ನಮ್ಮ ಗಾಡಿಗಳಲ್ಲಿ ಹೆಚ್ಚಿರುತ್ತೆ. ಯಾಕಂದರೆ ಅಲ್ಲಿ ಲೀಚೆಟ್ ಅಂತ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಏನು ನಮಗೆ ಇವಾಗ ನಾವು ನೋಡೋದಾದರೆ, ನಾವು ನಗರಸಭೆಗೆ ನಾವು ಬಂದಾದಮೇಲೆ ಎಲ್ಲ ನಮ್ಮ ಅಧೀನದಲ್ಲಿರುವಂಥ RO ಪ್ಲ್ಯಾಂಟ್ಸ್ ಏನಿತ್ತು ಅದನ್ನೆಲ್ಲ ನಾವು ಟೆಂಡರ್ ಮಾಡಿ ಟೆಂಡರ್ದಾರ ಕೊಟ್ಟಿದ್ದೀವಿ. ನಮ್ಮ ಸಂಸ್ಥೆಗೆ ವರಮಾನ ಬಂತು. ನಿನ್ನೆ ಒಂದು 3 ದಿನ ಹಿಂದೆಗಡೆ ಪೈಪುಗಳು ಏನು ಯೂಸ್ ಇಲ್ಲದೆ ಇರೋಂಥ ಪೈಪುಗಳು ಅದನ್ನು ಟೆಂಡರ್ ಮಾಡಿ ವರಮಾನ ಮಾಡ್ಕೊಂಡಿದ್ದೀವಿ. ಇದು ವೆಹಿಕಲ್ಸ್ನ ಇದು ಮಾಡಿ ವರಮಾನ ಮಾಡಿ ಉಪಯೋಗಕ್ಕೆ ಯೋಗ್ಯ ಇಲ್ಲದೆ ಇರೋವಂಥವು. ಅವರು ನೇರವಾಗಿ ನನ್ನ ಬಳಿನೇ ಬಂದು ಅವರೇನು ಲಿಖಿತವಾಗಿ ಕೊಡ್ಬೋದು ಅಥವಾ ಓರಲ್ಲಾಗೂ ಹೇಳ್ಬೋದು. ನನ್ನ ಗಮನಕ್ಕೆ ಇವರು ಯಾವುದೂ ತಂದಿಲ್ಲ. ಅಂದರೆ ನನ್ನ ಗಮನಕ್ಕೆ ತಂದಿರೋ ವೆಹಿಕಲ್ಸ್ನೆಲ್ಲ ನಾನು ಸರಿ ಮಾಡಿಕೊಟ್ಟಿದ್ದೀನಿ. ನಾನು ಪ್ರತಿದಿನ ನನ್ನ ಹತ್ರ ಎಲ್ಲರೂ ಬರ್ತಾರೆ. ಬಂದಾಗ ಬೇರೆ ಕೆಲಸ ಮಾಡಿಸ್ಕೊಂಡಾಗ ಇದು ಮಾಡಿಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ಈಗ ವಾರ್ಡಲ್ಲಿ ಅವರೇ ಇರೋದ್ರಿಂದ ಖಂಡಿತವಾಗ್ಲೂ ನಾವು ಅವ್ರ ಜೊತೆ ಇರ್ತೀವಿ. ಬಟ್ ಅವ್ರು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡ್ರೆ ನಾವು ಕ್ರಮ ವಹಿಸ್ತೀವಿ. ಎಲ್ಲ ವರ್ಕ್ ಇದು. ಓವರ್ ಆಲ್ ಸ್ವತ್ತುಗಳನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಅದು ನಮ್ಮ ಕರ್ತವ್ಯ ಕೂಡ ಹೌದು. ಸುಮಾರು ದಾಖಲಾತಿಗಳು ತಂದರು, ಅದನ್ನು ನಾವು ಯಾವುದೂ ಪರಿಗಣಿಸಿರೋದಿಲ್ಲ. ಅದು ನಗರಸಭೆ ಸ್ವತ್ತಾಗಿರುತ್ತದೆ. ತಾವು ನೋಡಿದ ಹಾಗೆ ನಾವು ಇಲ್ಲಿ ಬಂದಾದ ಮೇಲೆ ಸರಿಸುಮಾರು 28 ಖಾಲಿ ಸೈಟ್ನ ಅಂಗನವಾಡಿಗೆ ಮಂಜೂರು ಮಾಡಿಕೊಟ್ಟಿರ್ತೀವಿ, ಸ್ಕೂಲ್ಸ್ಗೆಲ್ಲ ಖಾತಾ ಮಾಡಿಕೊಟ್ಟಿರ್ತೀವಿ. ನಮ್ಮ ಇಂಟೆನ್ಷನ್ ನಮ್ಮ ಸ್ವತ್ತುಗಳನ್ನ ಕಾಪಾಡ್ಕೋಬೇಕು ಅಂತ. ಕೋರ್ಟಲ್ಲಿ ಕೆಲವೊಂದು ಕೇಸುಗಳು ನಾವು ನಗರಸಭೆ ಪರವಾಗಿ, ನಗರಸಭೆ ಆಸ್ತಿ, ಅದು ನಮ್ಮ ಪರಮ ಇದು. ತಾವು ಹೇಳೋ ಇದು ಒಳ್ಳೆಯ ಸೂಚನೆ. ಆ ಸೂಚನೆ ಪ್ರಕಾರ ನಾವು ಮುಂದಿನ ಕಾರ್ಯಯೋಜನೆಯಲ್ಲಿ ಏನು ನಮ್ಮ ಸ್ವತ್ತುಗಳಿದೆ ಅದಕ್ಕೆ ಫೆನ್ಸಿಂಗ್ ಮಾಡೋಕ್ಕೆ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಸರ್, ಒಟ್ಟಾರೆ ಈ KGF 35 ವಾರ್ಡ್ ನಾವು ಹೇಳೋದು ನಗರಸಭೆ ನಿಮ್ಮೊಟ್ಟಿಗೆ ಯಾವಾಗಲೂ ಇರುತ್ತೆ. ಇದು ಟೀಮ್ ವರ್ಕ್ ಇದು. ಅಂದರೆ ನಾವು ಅವ್ರು ನಮ್ಗೆ ಕೋಪ್ರೇಟ್ ಮಾಡಿದ್ರೆ ನಾವು ಅವ್ರಿಗೆ ಕೋಪ್ರೇಟ್ ಮಾಡ್ತೀವಿ. ನಾನು ಹೇಳೋ ಅಂಥದ್ದು, ಯಾವುದೇ ಕೆಲಸ ನಿಮಗೆ ಕೆಲಸ ಆಗ್ತಿಲ್ಲ ಅಂದರೆ ನಮಗೆ ಜಸ್ಟ್ ಒಂದು ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ನನ್ನ ಮುಖಾಂತರ ನನ್ನ ವಾಟ್ಸಪ್ ಬಂದಿರೋವಂಥ ಯಾವುದೇ ಕೆಲಸನೂ ನಾನು ಇಷ್ಟವರೆಗೂ ನಾವು ಎಲ್ಲವನ್ನೂ ಕಾರ್ಯರೂಪಕ್ಕೆ ತಂದಿದ್ದೀವಿ. ನೀವು ಮುಕ್ತವಾಗಿ, ನಾವು ಕೆಲವೊಂದು ಟೈಮಲ್ಲಿ ಮೀಟಿಂಗ್ ಟೈಮ್ಸಲ್ಲೆಲ್ಲ ನಾವು ಕಾಲ್ ರಿಸೀವ್ ಮಾಡಿರೋದಿಲ್ಲ. ಹೌದು, ನೀವು ಜಸ್ಟ್ ಒಂದು ವಾಟ್ಸಪ್ ಹಾಕಿದ್ರೆ ನಿಮ್ದೇನು ಸಮಸ್ಯೆ ಇದೆ, ನಿಮ್ಮ ಸಮಸ್ಯೆಯನ್ನು ನಾವು ಇತ್ಯರ್ಥ ಮಾಡಿಕೊಡ್ತೀವಿ. ನಮ್ಮ ವಾಟ್ಸಪ್ ಗ್ರೂಪ್ ಐತೆ, ಆ ವಾಟ್ಸಪ್ ಗ್ರೂಪಿಗೆ ನಾವು ವಾಪಸ್ ಹಾಕಿ ಈ ಥರ ಕಂಪ್ಲೇಂಟ್ ಸಾಲ್ವ್ ಮಾಡಿ, ಲೈಟಿಂಗ್ ಆಗಿರ್ಬೋವಂಥದ್ದು ಅಥವಾ ಡ್ರೈನ್ ಸಮಸ್ಯೆ ಆಗಿರುವಂಥದ್ದು ಅಥವಾ ಡ್ರೈನ್ ಕ್ಲೀನಿಂಗ್ ಆಗಿರುವಂಥದ್ದು ಅಥವಾ ಡಿಸಿಲ್ಟಿಂಗ್ ಆಗಿರುವಂಥದ್ದು ಯಾವುದೇ ಆಗಲಿ, ತಮಗೆ ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಿಲ್ಲ ಅಂತ ನಿಮಗೆ ಅನ್ನಿಸಿದ್ರೆ ನನಗೆ ಒಂದು ವಾಟ್ಸಪ್ ಮಾಡಿ, ನಾನು ಸಿಬ್ಬಂದಿ ಇದ್ದರೆ ನಾನು ಕೆಲಸ ಮಾಡಿಸ್ತೀನಿ. ಇವಾಗ ಈ ಗೌತಮ್ ನಗರದಲ್ಲಿ ತಾವು ಪ್ರಸ್ತಾಪ ಮಾಡಿರೋ ಹಾಗೆ ಏನು ಹರಾಜು ಹಾಕಿದ್ದಾರೆ ಮುನ್ಸಿಪಾಲಿಟಿ ಕಡೆಯಿಂದ, ಆ ಸ್ವತ್ತುಗಳನ್ನ ಮಾತ್ರ ನಾವು ಮಾಡ್ತಿರೋವಂಥದ್ದು. ಒಂದು ಯಾವುದು ಪ್ರಾಧಿಕಾರದಿಂದ ಏನೊಂದು ಲೇಔಟ್ ಅಪ್ರೂವ್ ಆಗಿತ್ತು ಆ ಸ್ವತ್ತುಗಳು ಮಾತ್ರ ನಾವು ಮಾಡ್ತಾ ಇರೋವಂಥದ್ದು. ಬೇರೆ ಸ್ವತ್ತುಗಳ ಬಗ್ಗೆ ಬೇರೆ ಸ್ವತ್ತುಗಳು ಏನು ಸೂಕ್ತ ದಾಖಲೆಗಳು ಏನು ಕಂಡು ಬಂದಿಲ್ಲ ನಮಗೆ. ನಾನು ಹೇಳೋ ಅಂಥದ್ದು ಏನು, ಈ ಆಸ್ತಿದಾರ ಇರ್ತಾರಲ್ಲ, ಆ ಆಸ್ತಿದಾರರು ನೇರವಾಗಿ ಬಂದು ಕಚೇರಿಗೆ ಅವರೇ ದಾಖಲೆಗಳು ಸಲ್ಲಿಸಿ ಅವ್ರು ಕೆಲಸ ಮಾಡಿಸ್ಕೋಬೋದು. ಕೆಲವೊಂದು ಟೈಮಲ್ಲಿ ದಾಖಲೆದಾರರಿಗೆ ಓಡಾಡೋಕ್ಕೆ ಅವ್ರಿಗೆ ಸಮಸ್ಯೆ ಆಗಿದ್ದಾಗ ಯಾರ ಮುಖಾಂತರನೂ ಕೊಟ್ಟಿರ್ತಾರೆ. ಒಬ್ಬರಿಗೆ ಏನು ಪರಿಮಿತಿ ಯಾವುದೂ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಾಖಲೆದಾರರಿಗೆ, ದಯವಿಟ್ಟು ನೀವೇ ಬಂದು ನಿಮ್ಮ ಸ್ವತ್ತಿಗೆ ಏನು ಸಂಬಂಧಪಟ್ಟಿರೋ ಅಂಥ ಟ್ಯಾಕ್ಸ್ ಆಗಿರ್ಬೋದು, ಈ ಖಾತೆ ಆಗಿರ್ಬೋವಂಥದ್ದು ಅಥವಾ ಮ್ಯೂಟೇಷನ್ ಆಗಿರ್ಬೋವಂಥದ್ದು ನೇರವಾಗಿ ನೀವೇ ಬಂದು ನೀವೇ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳುವಂಥದ್ದು. ಸರ್, ಇವಾಗ ಯಾರ್ಡಲ್ಲಿ ಗಾಡಿಗಳೆಲ್ಲ ಸುಮ್ಮನೆ ನಿಲ್ಲಿಸಿದ್ದಾರೆ, ಅದು ಪಬ್ಲಿಕ್ ಅವರು ಟ್ಯಾಕ್ಸ್ ಹಣ ವೇಸ್ಟ್ ಆಗುತ್ತೆ ಅಂತ ನಿನ್ನೆ ಯಾರೋ ಒಬ್ಬರು ಆರೋಪ ಮಾಡಿದ್ರು. ಅದು ಸುಳ್ಳು ಅಂತ ಹೇಳ್ತೀರಾ ನೀವು? ನಾನು ಅದ್ರ ಬಗ್ಗೆ ಆ ಥರ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಸುಳ್ಳು ಅಂತ ನಾನೇನು ಡಿಸ್ಪ್ಯೂಟ್ ಮಾಡಲ್ಲ. ನೆನ್ನೆ ವೆಡ್ನೆಸ್ಡೇ ಇದ್ದಿತ್ತು. ವೆಡ್ನೆಸ್ಡೇ ಹಾಫ್ ಡೇ ಇಲ್ಲಿ 11 ಗಂಟೆಗೆ ಕೆಲಸ ಕ್ಲೋಸ್ ಆಗುತ್ತೆ ನಮ್ಮ ಪೌರ ಕಾರ್ಮಿಕರಿಗೆ. ತಮಗೂ ಗೊತ್ತಿರೋ ಅಂಥದ್ದು. ನಾರ್ಮಲಿ ವೆಹಿಕಲಲ್ಲಿ 2:33 ಹೋಗೋ ಅಂಥದ್ದು. ಪೌರ ಕಾರ್ಮಿಕರ ಕೆಲಸ ಬೆಳಿಗ್ಗೆ 6ರಿಂದ 2:30ವರೆಗೂ ಇರುತ್ತಷ್ಟೇ. ನಾವು ವೆಹಿಕಲ್ಸ್ ನಿಲ್ಲಿಸಿರೋ ಅಂಥದ್ದು ಯೂಸೇಜಲ್ಲಿರೋ ಅಂಥ ವೆಹಿಕಲ್ಸು. ಇವಾಗ ಕೆಲವೊಂದು ರೆಲೆವೆಂಟ್ ಪಾಯಿಂಟ್ಸ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ. ಆ ರೆಲೆವೆಂಟ್ ಪಾಯಿಂಟ್ಸ್ ಪ್ರಕಾರ ನಾವು ಇದು ಮಾಡ್ತೀವಿ. ನಾವು ಪ್ರೋಗ್ರೆಸಿವ್ ಮೈಂಡ್ಸೆಟ್ಟಲ್ಲಿ ನಾವು ಕೆಲಸ ಮಾಡುವಂಥದ್ದು. ನಾವು ಯಾವುದನ್ನು ಡಿಸ್ಪ್ಯೂಟ್ ಮಾಡುವಂಥದ್ದು ಆ ಥರ ಮಾಡುವಂಥದ್ದು ಇಲ್ಲ. ಪ್ರೋಗ್ರೆಸಿವ್ ಫ್ಯಾಕ್ಟ್ಸ್. ಬಿಕಾಸ್ ನಾವು ಸಿಟಿಸನ್ಗೆ ರೆಸ್ಪಾನ್ಸಿಬಲ್ ಆಗಿರ್ತೀವಿ.
ಸರ್ ಅಲ್ಲಿ ಒಂದು ಇವ್ರು ಇದೆ, ತಾವು ಬೇಕಾದರೆ ಗೊಬ್ಬರನ ತೊಗೊಂಡು ಹೋಗ್ಬೋದು. ನಾವು ತಮ್ಮ ಮುಖಾಂತರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಆಲ್ರೆಡಿ ನಾವು ಏನು ಈ ಕಸದಿಂದ ನಾವು ರಸ ಅಂತ ಏನೋ ಕಾನ್ಸೆಪ್ಟ್, ಯೂರಿಯಾ ಇದೆ, ನಮ್ಮಲ್ಲಿ ಸ್ಟಾಕ್ ಇದೆ, ಅದನ್ನು ನಾನು ನಮ್ಮ ಮನೆಗೆ ಬಳಕೆ ಮಾಡ್ಕೋತಾ ಇದ್ದೀನಿ. ನೀವು ಪತ್ರಕರ್ತರು ಬಳಕೆ ಮಾಡ್ಕೋಬೋದು. ಸಾರ್ವಜನಿಕರು ಏನು KG ಗೆ ₹1 ಏನು ಯೂರಿಯಾ ತೊಗೊಂಡು ಅದನ್ನು ನಾವು ಟೆಸ್ಟ್ ಕೂಡ ಮಾಡಿಸಿದ್ದೀವಿ, ಅದು ಯೋಗ್ಯವಾಗಿದೆ, ಅದನ್ನು ಬಳಕೆ ಮಾಡ್ಕೋಬೋದು. ಈಗ ಏನು ಈಗ ನೀವು ನಮಗೊಂದು ರಿಕ್ವೆಸ್ಟ್ ಕೊಟ್ಟರೆ ನಾವೇನು ಕಸದ ವೆಹಿಕಲ್ಸಲ್ಲಿ ನಾವು ಬೆಳಿಗ್ಗೆ ಬರ್ತೀವಿ, ಅದೇ ನಿಟ್ಟಿನಲ್ಲಿ ನಾವು ನಿಮ್ಮ ಹತ್ರ ನಾವೇ ಇದನ್ನು ಕೊಡ್ತೀವಿ, ಯೂಸ್ ಮಾಡಿ ಅಂತ ನಾನು ಹೇಳೋವಂಥದ್ದು. ಸರ್, ಈ ಪೆನಾಯಿಲು, ಬ್ಲೀಚಿಂಗ್ ಪೌಡ್ರು ಇದೆಲ್ಲ ಯಾರು ಸಪ್ಲೈ ಮಾಡ್ತಾರೆ? ಅದು ತಿಂಗಳು ಆಗುತ್ತಾ, ಇಯರ್ಲಿ ಒನ್ಸ್ ಆಗುತ್ತಾ? ಅದರಲ್ಲಿ ಏನೋ 2.5 ಕೋಟಿ ಲಕ್ಷ ರೂಪಾಯಿ ಇದಾಗಿದೆ ಅಂತ ಯಾರೊಬ್ಬರು ಹೇಳಿದ್ದಾರೆ, ಅದ್ರ ಬಗ್ಗೆ ನೀವು? ಇಲ್ಲ, ನಾನು ಅವ್ರದನ್ನು ಕೇಳಿಕೊಂಡೆ. ಅವರು ನಾನು ಹೇಳೋವಂಥದ್ದು ಯಾವುದೇ ವಿಚಾರ ಮಾಧ್ಯಮದ ಹತ್ರ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ತೊಗೊಂಡು ಮಾತಾಡಬೇಕು, ಅಥವಾ ಮಾಹಿತಿಯ ಹಾಕಿ ತೊಗೊಂಡು ಮಾತಾಡಬೇಕು. ನಾನು ಹೇಳೋವಂಥದ್ದು ಬೇರೆಯವರ ಒಬ್ಬರ ಮೇಲೆ ಒಬ್ಬರು ಸಿಟ್ಟು ಬೇರೆ ಥರ ಪ್ರದರ್ಶನ ಮಾಡಿ ಅದನ್ನು ಆಫೀಸ್ನ ತರೋವಂಥದ್ದು ಒಳ್ಳೆ ಪ್ರವೃತ್ತಿ ಅಲ್ಲ. ತಾವು ಮಾತಾಡಿ, ನಾನು ಹೇಳೋವಂಥದ್ದು ಏನಂದರೆ, ನೀವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೇಲೆ ಮಾತಾಡಿ. ನೀವು ಮಾಹಿತಿಯಲ್ಲಿ ಹಾಕ್ಕೊಳ್ಳಿ, ಅಥವಾ ನಮ್ಮನ್ನೇ ಕೇಳಿ, ನಾವೇ ಇದನ್ನು ಕೊಡ್ತೀವಿ. ನಾವು ಕೊಟ್ಟಾದ್ಮೇಲೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡು ಮಾತಾಡಿ ಅಂತ ನಾನು ವಿನಂತಿಸ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.